ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಅದ್ರ ಪಲ್ಯ ಕೂಡ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಬಸ್ಸಾರು ಮಾಡೋ ಸಾಂಪ್ರದಾಯಿಕ ವಿಧಾನ ಯಾವುದು ಅಂತ ನೋಡೋಣ ಬನ್ನಿ. ಇದು ಮುದ್ದೆಗೆ, ಅನ್ನಕ್ಕೆ, ಇಡ್ಲಿ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಪಲ್ಯ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೈಡ್ ಡಿಶ್ ಆಗಿ ನಮಗೆ ತುಂಬಾ ರುಚಿ ಕೊಡೋವಂಥ ಆರೋಗ್ಯಕರ ಅಡುಗೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಟೀ ಕಪ್ಪಷ್ಟು ಬೇಳೆನ ತಗೋತಾ ಇದ್ದೀನಿ. ತೊಗರಿ ಬೇಳೆನ ಟೀ ಕುಡಿಯೋ ಲೋಟದಲ್ಲಿ 2 ಕಪ್ಪನ್ನು ತಗೊಂಡಿದ್ದೀನಿ. ಆನಂತರ ಇದಕ್ಕೆ 4 ಥರ ಸೊಪ್ಪನ್ನು, ಮಿಕ್ಸ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು, ಚಕ್ಕೋತ, ಪಾಲಕ್ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು, ಈ 4ನ್ನು ನಾನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಸಣ್ಣ ಕಟ್ಟಾದರೆ 2 ಕಟ್ಟಷ್ಟು ಸೊಪ್ಪು ಬರ್ಬೋದು, ಅಷ್ಟು ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಆನಂತರ ಇದಕ್ಕೆ 1 ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಮಗೆ ಸಾರು ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ 1 ಲೀಟ್ರಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ 1 ಲೀಟ್ರಲ್ಲಿ ಸಾರು ತುಂಬಾ ಚೆನ್ನಾಗಾಗುತ್ತೆ. ಇನ್ನೂ ಜಾಸ್ತಿ ಹಾಕಿದ್ರೆ ಅಷ್ಟು ರುಚಿ ಬರೋದಿಲ್ಲ. ಆನಂತರ ಇದಕ್ಕೆ 1-2 ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇದನ್ನು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಾನು ಕುಕ್ಕರಲ್ಲಿ. ಜಾಸ್ತಿ ಕೂಗಿಸ್ಬೇಡಿ, ತುಂಬಾ ಮೆತ್ತಗಾಗಿಬಿಡುತ್ತೆ. ಆನಂತರ ಇದಕ್ಕೆ ಮಸಾಲೆ ಮಾಡ್ಕೊಂಬರೋಣ. ಮಸಾಲೆಗೆ ನಾನಿಲ್ಲಿ ಮಧ್ಯಮ ಗಾತ್ರದ 1 ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ ಇದ್ರ ಜೊತೆಗೆ ನಾಟಿ ಟೊಮೆಟೊ ಚಿಕ್ಕದಾಗಿದೆ, ಅದನ್ನು 3 ಹಾಕಿದ್ದೀನಿ. ಮಧ್ಯಮ ಗಾತ್ರದ ನಾಟಿ ಟೊಮೆಟೊ ಆದರೆ 2 ಹಾಕಿ ಸಾಕು. ನಾನಿಲ್ಲಿ ಚಿಕ್ಕದಾಗಿತ್ತು ಅಂತ 3 ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾವು. ಈ ಥರ ಹುರಿದು ಮಾಡೋದ್ರಿಂದ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ, ಬೇಗ ಹಾಳಾಗೋದು ಇಲ್ಲ. ನೋಡಿ, ಈರುಳ್ಳಿ ಎಲ್ಲ ಹೊಂಬಣ್ಣ ಬರ್ತಾ ಇದೆ. ಈರುಳ್ಳಿ ಎಲ್ಲ ಹುರಿದಾಗಿದೆ. ಇವಾಗ ಇಷ್ಟು ಹುರಿದ್ರೆ ಸಾಕು. ಈರುಳ್ಳಿನ ತೆಕ್ಕೊಂಬಿಡೋಣ ನಾವು. ಟೊಮೆಟೊ ಇನ್ನೂ ಚೆನ್ನಾಗಿ ಹುರಿಬೇಕು ನಾವೀಗ. ಈರುಳ್ಳಿನೆಲ್ಲ ತೆಕ್ಕೋತಾ ಇದ್ದೀನಿ. ಟೊಮೆಟೊನ ನಾವು ಇನ್ನೂ 1-2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊದ ಎಲ್ಲ ಭಾಗನೂ ಸ್ವಲ್ಪ ಕಪ್ಪಾಗಬೇಕು, ಅಲ್ಲಿ ತನಕ ನಾವು ಹುರ್ಕೋಬೇಕು. ಸಿಪ್ಪೆ ಬಿಟ್ಟು ಬರ್ತಾ ಇರಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಆನಂತರ ನೋಡಿ, ಟೊಮೆಟೊ ಹುರಿದಾಗಿದೆ. ಇವಾಗ ಇದನ್ನು ಕೂಡ ತೆಗಿತಾ ಇದ್ದೀನಿ. ಆನಂತರ ಇದಕ್ಕೆ ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ. 3 ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡಿರಬೇಕು ಜೀರಿಗೆ ಹುರಿಯುವಾಗ. ಬಾಣಲೆ ಆಲ್ರೆಡಿ ಕಾದಿದೆ, ಸ್ವಲ್ಪ ಬೇಗನೆ ಆಗೋಗುತ್ತೆ. ಇದಿಷ್ಟನ್ನು ನಾವಿವಾಗ ಮಸಾಲೆ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ. ಜಾಸ್ತಿ ಕೊಬ್ಬರಿ ಹಾಕೋಬಾರ್ದು. ಆನಂತರ 3 ಜವಾರಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಫಾರ್ಮ್ ಬೆಳ್ಳುಳ್ಳಿ ಆದರೆ ಅರ್ಧ ಗೆಡ್ಡೆಯಷ್ಟು ಹಾಕ್ಕೊಳ್ಳಿ. ಆನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಆನಂತರ ನಾವೀಗ ಹುರಿದ್ವಲ್ಲ ಟೊಮೆಟೊ, ಈರುಳ್ಳಿ ಮತ್ತು ಜೀರಿಗೆ, ಇಷ್ಟನ್ನು ಸಹ ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ತರ್ತರಿಯಾಗಿರಬಾರ್ದು ಮಸಾಲೆ, ಪೂರ್ತಿ ಪೇಸ್ಟ್ ಥರ, ಗಂಧ ಥರ ರುಬ್ಕೋಬೇಕು ನಾವು ಈ ಮಸಾಲೆನ. ಆನಂತರ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ನಾವು ಹುರಿಯೋಕ್ಕೂ ಹಾಕ್ಕೊಂಡಿದ್ದೀವಿ, ಜಾಸ್ತಿ ಏನು ಬೇಡ. ಆನಂತರ 1-2-3 ಜವಾರಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಹೊಂಬಣ್ಣ ಬರಬೇಕು. ಆನಂತರ ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ. 1 ನಿಂಬು ಗಾತ್ರದಷ್ಟು ಹುಣಸೆ ರಸನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣನ್ನು ಕಂಪಲ್ಸರಿ ಹಾಕಲೇಬೇಕು ಬಸ್ಸಾರಿಗೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಿಮ್ಮ ಮನೆ ಖಾರ ಯಾವ ರೀತಿ ಖಾರ ಇದೆ ಅದರ ಮೇಲೆ ಡಿಪೆಂಡು. ನಾನಿಲ್ಲಿ 2 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಹುಳಿ ಮತ್ತು ಬೆಲ್ಲ ಇದ್ರೇ ಬಸ್ಸಾರು ತುಂಬ ಟೇಸ್ಟಿ ಆಗೋದು. ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಹಾಕಿದ್ರೆ ಸಾಕು. ಇವಾಗ ಈ ಉಪ್ಪು, ಹುಳಿ, ಖಾರ 3 ಚೆನ್ನಾಗಿ ಕುದಿಬೇಕು. ಒಂದು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಆನಂತರ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆನ ಹಾಕೋತಾ ಇದ್ದೀನಿ. ಆನಂತರ ಕುಕ್ಕರ್ ವಿಷಲ್ 2 ಸಾರಿ ಕೂಗಿ, ಆನಂತರ ಈ ನೀರನ್ನೆಲ್ಲ ಬಸ್ದಿಟ್ಕೊಂಡಿದ್ದೀವಿ. ಸೊಪ್ಪು ಬೇಳೆನ ಸಪ್ರೇಟ್ ಮಾಡಿ ನೀರನ್ನು ಮಾತ್ರ ಬಸ್ದಿಟ್ಕೊಂಡಿದ್ದೀವಿ, ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಆನಂತರ ಇದನ್ನ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸರ್ ಜಾರ್ ತೊಳೆದು ಕೂಡ ಅದನ್ನು ನೀರು ಹಾಕ್ಕೊಳ್ಳಿ. ನೋಡಿ, 1 ಲೀಟರಷ್ಟು ಸಾರು ನಮಗೆ ರೆಡಿ ಆಯಿತು. 1-2 ಕಟ್ಟಷ್ಟು ಸೊಪ್ಪನ್ನು ಹಾಕಿದ್ರೆ ಇಷ್ಟು ಸಾರು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ತುಂಬ ನೀರು ಹಾಕಿಬಿಟ್ರೆ ರುಚಿ ಕಡಿಮೆ ಆಗುತ್ತೆ. ಇವಾಗ ಕುದಿ ಬರ್ತಾ ಇದೆ ನೋಡಿ. ಕುದಿ ಬರೋವರೆಗೂ ಹೈ ಫ್ಲೇಮ್ ಇಟ್ಟಿರಿ. ಕುದಿ ಬಂದಮೇಲೆ ಸ್ವಲ್ಪ ಉರಿನ ಸಣ್ಣ ಮಾಡ್ಕೊಂಬಿಡಿ. ಇವಾಗ ಕುದಿ ಬರ್ತಾ ಇದೆ. ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊಪ್ಪು ಬೇಳೆ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಒಂದೇ ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 2 ವಿಷಲ್ ಕೂಗಿಸ್ಕೊಳ್ಳಿ. ಆವಾಗ ಈ ಥರ ತೆಳ್ಳಗೆ ರಸ ಬರುತ್ತೆ. ಇನ್ನೂ ಜಾಸ್ತಿ ಬೇಯಿಸ್ಬಿಟ್ರೆ ಪೂರ್ತಿ ಬೆಂದು ಸಾರು ಥರ ಆಗಿಬಿಡುತ್ತೆ. 2 ವಿಷಲ್ಗೆ ಆಫ್ ಮಾಡಿದ್ರೆ ಸಾಕು. ಇವಾಗ ಇದನ್ನು ಒಂದು 10 ನಿಮಿಷ ನಾವು ಕುದಿಸ್ಕೊಳ್ಳೋಣ. ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ಳೋಣ. ನೋಡಿ, ಸಾರು ನಮಗಿವಾಗ ರೆಡಿ ಆಯಿತು. ಈ ಹದದಲ್ಲಿರಬೇಕು ಬಸ್ಸಾರು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮುದ್ದೆಗೆ ಸರಿ ಹೋಗಲ್ಲ. ಈ ಥರ ಇದ್ದರೆ ಮುದ್ದೆಗೆ, ಅನ್ನಕ್ಕೆ, ಇಡ್ಲಿ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಹದದಲ್ಲಿರಬೇಕು ಸಾರು. ಸಾಂಬಾರು ನಮಗಿವಾಗ ರೆಡಿ ಆಯಿತು. ಸರಿಯಾಗಿ ಕುದ್ದಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಕುಡಿಯೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾನು ತೋರಿಸಿರೋ ಅಂಥ ಅಳತೆನಲ್ಲಿ ಮಸಾಲೆನ ಹಾಕಿ ಮಾಡಿ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 7ರಿಂದ 8 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಎಣ್ಣೆಯಲ್ಲಿ ಖಾರ ಬಿಡ್ಕೊಳ್ಳೋದು, ಆವಾಗ ಸೊಪ್ಪಿಗೆಲ್ಲ ಖಾರ ಹತ್ಕೊಳ್ಳುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಮಧ್ಯಮ ಗಾತ್ರದ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಇದು ಕೂಡ ಹೊಂಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು, ಸಣ್ಣ ಉರಿ ಇಟ್ಕೊಂಡು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗೆ ಹಾಕ್ಕೊಳ್ಳೋಣ. ಸೊಪ್ಪಿಗೂ ಸೇರಿಸಿ. ಸೊಪ್ಪಲ್ಲಿ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ. ಈಗ ಈರುಳ್ಳಿನ ಹಾಕಿಬಿಟ್ಟು ಆಮೇಲೆ ಸೊಪ್ಪು ಹಾಕಿದ್ರೆ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ. ನೋಡಿ, ಈ ಥರ ಹೊಂಬಣ್ಣ ಬರೋ ತನಕ ನಾವು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಬಸ್ದಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಬೇಳೆನ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಸ್ವಲ್ಪ ಬೇಳೆ ಹಾಗೆ ಕಾಣಬೇಕು, ಆ ಥರ ಬೇಕು ಅಂದರೆ ಒಂದೇ ವಿಷಲ್ ಕೂಗಿಸ್ಕೊಳ್ಳಿ, 2 ವಿಷಲ್ ಕೂಗಿಸ್ಕೊಬೇಡಿ. ಸ್ವಲ್ಪ ಮೆತ್ತಗೆ ಈ ಥರ ಬೇಯಬೇಕು ಅಂದರೆ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಪೂರ್ತಿ ಈ ಈರುಳ್ಳಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸಿದ್ರೆ ಸಾಕು, ಯಾಕೆಂದರೆ ಎಲ್ಲ ಬೆಂದಿರೋದೆ. ಕೊನೆಯಲ್ಲಿ ಬೇಕಾದರೆ ನಾವು ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕೋಬೋದು. ಪಲ್ಯ ಕೂಡ ನಮಗೆ ರೆಡಿ ಆಯಿತು. ಈಗ ನಾನು ಅನ್ನದ ಜೊತೆ ಪಲ್ಯ ಮತ್ತು ಸಾಂಬಾರನ್ನ ಬಡಿಸ್ತಾ ಇದ್ದೀನಿ. ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೂ ಕೂಡ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ಸಾಂಪ್ರದಾಯಿಕ ವಿಧಾನದಲ್ಲಿ ನೀವು ಬಸ್ಸಾರನ್ನು ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.